ಸುಕುಮಾರ್ ನಿರ್ದೇಶನದ ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ, ಫಹದ್ ಫಾಸಿಲ್ ನಟನೆಯ ಬಹು ನಿರೀಕ್ಷಿತ ಚಿತ್ರ ಪುಷ್ಪ 2 ವಿಶ್ವದಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ. ಅಲ್ಲು ಅರ್ಜುನ್ ಅಭಿಮಾನಿಗಳಿಗೆ ಹಬ್ಬವೋ ಹಬ್ಬ. ಅಲ್ಲು ಅರ್ಜುನ್ ಪುಷ್ಪರಾಜ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಅವರ ಅಭಿನಯಕ್ಕೆ ಅಪಾರ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಈ ಚಿತ್ರದ ಎಲ್ಲಾ ದೃಶ್ಯಗಳು ವಿಭಿನ್ನವಾಗಿ ಗಮನ ಸೆಳೀತಾ ಇವೆ. ಅದರಲ್ಲೂ ಗಂಗಮ್ಮ ಜಾತ್ರೆಯ ದೃಶ್ಯ ಮತ್ತು ಅದರಲ್ಲಿನ ಅಲ್ಲು ಅರ್ಜುನ್ ನಟನೆಯನ್ನಂತೂ ಅಭಿಮಾನಿಗಳು ಹಾಡಿ ಹೊಗಳ್ತಿದ್ದಾರೆ. ಈ ದೃಶ್ಯ ಸುಮಾರು 19 ನಿಮಿಷಗಳ ಅವಧಿಯದ್ದಾಗಿದೆ. ಇದು ಸದ್ಯ ವೀಕ್ಷಕರ ಹಾಟ್ ಫೇವರೇಟ್ ಎನಿಸಿಕೊಂಡಿದೆ. ವಿಶೇಷವೆಂದರೆ ಸೌದಿ ಅರೇಬಿಯಾದ ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಾ ಇರುವ ಪುಷ್ಪ 2 ಚಿತ್ರದಿಂದ ಗಂಗಮ್ಮ ಜಾತ್ರೆಯ ದೃಶ್ಯಕ್ಕೆ ಕತ್ತರಿ ಹಾಕಲಾಗಿದೆ. ಕುತೂಹಲಕರ ಸಂಗತಿ ಏನೆಂದ್ರೆ ಇದೊಂದೇ ದೃಶ್ಯದ ಚಿತ್ರೀಕರಣಕ್ಕೆ ಭರ್ತಿ 60 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಗಂಗಮ್ಮ ತಾಯಿ ಅವತಾರದಲ್ಲಿ ಅಲ್ಲು ಅರ್ಜುನ್ ಅಬ್ಬರಿಸಿದ್ದು ಫ್ಯಾನ್ಸ್ ರೋಮಾಂಚನಗೊಂಡಿದ್ದಾರೆ. ಪುಷ್ಪ 2 ಚಿತ್ರದ ಪ್ರಮುಖ ಭಾಗವಾಗಿರುವ ಗಂಗಮ್ಮ ಜಾತ್ರೆಯ ಹಿನ್ನೆಲೆಗೇನು, ಅದನ್ನ ಯಾಕಾಗಿ ಆಚರಣೆ ಮಾಡಲಾಗತ್ತೆ ಎನ್ನುವಂತಹ ಮುಂತಾದ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಆಂಧ್ರಪ್ರದೇಶದ ಪ್ರವಾಸೋದ್ಯಮ ಸಚಿವಾಲಯದ ವೆಬ್ಸೈಟ್ ಪ್ರಕಾರ ತಿರುಪತಿ ಶ್ರೀ ವೆಂಕಟೇಶ್ವರ ದೇವರ ಕಿರಿಯ ಸಹೋದರಿ ಈ ಗಂಗಮ್ಮ. ತಿರುಪತಿಯಲ್ಲಿ ಪ್ರತಿ ವರ್ಷ ಗಂಗಮ್ಮ ಜಾತ್ರೆಯನ್ನ ಅದ್ಧೂರಿಯಾಗಿ ನಡೆಸಲಾಗುತ್ತೆ. ಈ ಜಾತ್ರೆಯ ಸಮಯದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಯಿಂದ ಸಹೋದರಿ ಗಂಗಮ್ಮನಿಗೆ ಉಡುಗೊರೆ ರೂಪದಲ್ಲಿ ಪರಿಸನ್ನ ಕಳುಹಿಸಲಾಗುತ್ತೆ. ಈ ಪರಿಸು ಸೀರೆ, ಅರಿಶಿಣ, ಕುಂಕುಮ, ಬಳೆಗಳನ್ನ ಒಳಗೊಂಡಿರುತ್ತೆ. ದಂತಕಥೆಯ ಪ್ರಕಾರ ಪಾಳೆಗಾಡು ಎಂದು ಕರೆಯಲ್ಪಡುವ ಸ್ಥಳೀಯ ಮುಖ್ಯಸ್ಥ ಸುಂದರ ಮಹಿಳೆಯೊಬ್ಬಳಿಗೆ ನಿರಂತರವಾಗಿ ಕಿರುಕುಳವನ್ನ ಹಿಂಸೆ ನೀಡ್ತಾ ಇದ್ದ. ಅವನ ಕ್ರೌರ್ಯದಿಂದ ಬೇಸತ್ತಂತಹ ಮಹಿಳೆ ಜಗನ್ಮಾತಾ ದೇವಿಯನ್ನ ಮನಸಾರೆ ಪ್ರಾರ್ಥಿಸಿದ್ಲು. ನಂತರ ತಿರುಪತಿಯ ಬಳಿ ಅವಿಲಾಲ ಗ್ರಾಮದಲ್ಲಿ ಗಂಗಮ್ಮನಾಗಿ ಈಕೆ ಜನಿಸ್ತಾಳೆ. ಬೆಳೆಯುತ್ತಿದ್ದ ಗಂಗಮ್ಮನ ಮೇಲೂ ಪಾಳೆಗಾಡು ಎಂಬ ದುಷ್ಟನ ವಕ್ರದೃಷ್ಟಿ ಬಿತ್ತು. ಒಂದು ದಿನ ಆಕೆಯನ್ನ ಅವಮಾನಿಸಿ ಸಾರ್ವಜನಿಕವಾಗಿ ಕೈ ಹಿಡಿದು ಆತ ಎಳೆದಾಡ್ದ. ಅವನ ದುರ್ವರ್ತನೆಯಿಂದ ಕೋಪಗೊಂಡ ಗಂಗಮ್ಮ ತನ್ನ ವಿಶ್ವರೂಪವನ್ನ ತೋರಿಸ್ತಾಳೆ. ಇದರಿಂದ ಭಯಗೊಂಡ ಪಾಳೆಗಾಡು ಎದ್ದು ಬಿದ್ದು ಓಡಿ ಪರಾರಿಯಾಗ್ತಾನೆ. ಗಂಗಮ್ಮ 3 ದಿನಗಳ ಕಾಲ ಹಲವು ವೇಷಭೂಷಣಗಳನ್ನ ಧರಿಸಿ ಪಾಳೆಗಾಡುವನ್ನ ಹುಡುಕಾಡ್ತಾಳೆ. 4ನೇ ದಿನ ಪಾಳೆಗಾಡು ಸಾರ್ವಜನಿಕವಾಗಿ ಗಂಗಮ್ಮನ ಕೈಯಿಂದ ಹತನಾದ. ದುಷ್ಟನ ಕೈಯಿಂದ ತಮ್ಮನ್ನು ಕಾಪಾಡಿದ್ದಕ್ಕಾಗಿ ಊರವರು ಅವತ್ತಿನಿಂದ ಕೃತಜ್ಞಾಪೂರ್ವಕವಾಗಿ ಗಂಗಮ್ಮನನ್ನ ಆರಾಧಿಸತೊಡಗಿದ್ರು. ಆ ಸಂಪ್ರದಾಯ ಇಂದಿಗೂ ಮುಂದುವರೆದುಕೊಂಡು ಬಂದಿದೆ. ಆಚರಣೆಯ ಭಾಗವಾಗಿ ಭಕ್ತರು ದೇವಾಲಯಕ್ಕೆ ನಡೆದುಕೊಂಡು ಹೋಗುವಾಗ ಸಪರ್ಲಾವ್ ಎಂದು ಕರೆಯಲ್ಪಡುವ ಗೋಪುರದಂತಹ ರಚನೆಗಳನ್ನ ಒಯ್ತಾರೆ. ವರ್ಣರಂಜಿತವಾಗಿ ಅಲಂಕರಿಸಲ್ಪಟ್ಟ ಗೋಪುರವನ್ನ ಭುಜದ ಮೇಲೆ ಸಾಗಿಸಲಾಗುತ್ತೆ. ಜಾತ್ರೆಯ ಕೊನೆಯ ದಿನ ಪುರುಷರು ಮಹಿಳೆಯರ ರೀತಿ ವೇಷಭೂಷ ಧರಿಸಿ ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕೆ ದೇವಸ್ಥಾನಕ್ಕೆ ತೆರಳುತ್ತಾರೆ. ಪುಷ್ಪ 2 ಚಿತ್ರದಲ್ಲಿ ಈ ಆಚರಣೆಯನ್ನ ತೋರಿಸಲಾಗಿದೆ. ನಾಯಕ ಅಲ್ಲು ಅರ್ಜುನ್ ಗಂಗಮ್ಮ ದೇವಿಯ ಅವತಾರದಲ್ಲಿ ಕಂಡುಬಂದಿದ್ದಾರೆ. ನೀಲಿ ಸೀರೆ ಧರಿಸಿ ಮುಖಕ್ಕೆ ಬಣ್ಣ ಬಳಿದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಜಾತ್ರೆಯಲ್ಲಿ ಪುರುಷರು ಸೀರೆ ಧರಿಸುವ ಆಚರಣೆಯನ್ನ ಪೆರಂಟಾಲು ವೇಷಂ ಅಂತ ಕರೆಯಲಾಗುತ್ತೆ. ಇದನ್ನ ಸಾಂಪ್ರದಾಯಿಕವಾಗಿ ಕೈಕಲ ಕುಲದವರು ನಡೆಸಿಕೊಂಡು ಬರ್ತಾ ಇದ್ರು. ಇತ್ತೀಚೆಗೆ ಇದರಲ್ಲಿ ಇತರ ಸಮುದಾಯದವರು ಕೂಡ ಭಾಗವಹಿಸ್ತಾ ಇದ್ದು ಹಲವು ಪುರುಷರು ಸೀರೆ, ವಿಗ್ ಮತ್ತು ಇತರೆ ಮೇಕಪ್ ಅನ್ನ ಧರಿಸಿ ಪಾಲ್ಗೊಳ್ತಾರೆ. ಒಟ್ಟಾರೆಯಾಗಿ ಪುಷ್ಪ 2 ಚಿತ್ರದಲ್ಲಿನ ಗಂಗಮ್ಮ ದೇವಿಯ ಜಾತ್ರೆಯ ದೃಶ್ಯ ಕುತೂಹಲಕಾರಿಯಾಗಿದೆ.